ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಆಫ್ ತನ್ವಿ. ಇತ್ತೀಚೆಗೆ ಎಲ್ಲಿ ನೋಡಿದ್ರೂ ತವಾ ಫಿಶ್ ಫ್ರೈ ಫೇಮಸ್ ಆಗ್ತಿದೆ. ನನಗೂ ಅಷ್ಟೇ ಯಾಕೋ ತಿನ್ಬೇಕಂತ ಅನ್ನಿಸ್ತಾ ಇತ್ತು. ಸೊ ಹಂಗಾಗಿ ನನ್ನ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ರು, ಇಲ್ಲಿ ವಿಜಯನಗರಲ್ಲಿ ರಾಜ್ ತವಾ ಫಿಶ್ ಫ್ರೈ ಅಂತ ಹೇಳ್ಬಿಟ್ಟು ಸಕ್ಕತ್ತಾಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ನಾನು ಟೇಸ್ಟ್ ಮಾಡಲೇಬೇಕು ಅಂತ ಹೇಳಿ ಬಂದಿದ್ದೀನಿ. ಇಲ್ಲಿ ಬರ್ತಿದ್ದಂಗೆ ಫುಲ್ ಘಮ ಘಮ ಅಂತಿದೆ. ನಿಮಗೆ ಇದು ಎಕ್ಸಾಕ್ಟ್ ಅಡ್ರೆಸ್ ಬೇಕಂತ ಹೇಳಿದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಅದರಲ್ಲಿ ನೋಡಿಕೊಂಡು ಬರ್ಬೋದು. ನನಗಂತೂ ಫುಲ್ ತಿನ್ನಬೇಕಂತ ಅನ್ನಿಸ್ತಾ ಇದೆ. ಯಾವ್ಯಾವ ಥರ ಫಿಶ್ ಸಿಗುತ್ತೆ ಮತ್ತು ಟೇಸ್ಟ್ ಎಲ್ಲ ಹೆಂಗಿರುತ್ತೆ ಮತ್ತು ಫ್ರೆಶ್ ಆಗಿರುತ್ತಾ, ಏನು ಕತೆ ಏನು ಎಲ್ಲ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಸೊ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂದೆಲ್ಲ ವೀಡಿಯೋಸು ತುಂಬ ಜನ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಯಾರಾದರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಾನು ನೆಕ್ಸ್ಟ್ ವೀಡಿಯೋಸ್ ಯಾವ್ದು ಹಾಕ್ತೀನಿ ಅದು ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಈ ಥರದೇ ಒಳ್ಳೊಳ್ಳೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ. ಸೊ ಇವಾಗಲೇ ಸ್ಟಾರ್ಟಿಂಗ್ ಜಾಸ್ತಿ ಮಾತಾಡೋದು ಬೇಡ, ಬನ್ನಿ ಹೋಗ್ಬಿಟ್ಟು ಟೇಸ್ಟ್ ಮಾಡಿಬಿಟ್ಟು ನೋಡೋಣ ಹೆಂಗಿದೆ ಅಂತ. ನಾನಿಲ್ಲಿ ಫಸ್ಟು ಬಂಗಡೆ ಫಿಶ್ ತೊಗೊಂಡಿದ್ದೀನಿ, ತವಾ ಫ್ರೈ. ನೋಡೋಕ್ಕಂತೂ ಸಕ್ಕತ್ತಾಗಿ ಕಾಣಿಸ್ತಿದೆ. ಸೊ ಬಿಸಿ ಇದೆ, ಬಿಸಿ ಇದೆ, ಹೆವಿ ಬಿಸಿ ಇದೆ. ಇವಾಗ ಮಾಡಿಕೊಟ್ರು ನೋಡಿ ಇಲ್ಲಿ. ಓ ಮೈ ಗಾಡ್, ಒಳಗಡೆ ಫುಲ್ ಸಾಫ್ಟ್ ಆಗಿಬಿಟ್ಟಿದೆ, ಮೇಲೆಲ್ಲ ಫುಲ್ಲು ಮಸಾಲ ಅಂಟಿದೆ. ಇದಕ್ಕೊಂದು ಚಟ್ನಿ ಕೂಡ ಕೊಟ್ಟಿದ್ದಾರೆ, ಗ್ರೀನ್ ಚಟ್ನಿ. ಸೊ ಚಟ್ನಿ ಈಗ ಹಚ್ಕೊಂಡು ತಿನ್ನೋಕ್ಕೆ ಮುಂಚೆ ನಾನು ಹಂಗೆ ತಿಂದು ನೋಡ್ತೀನಿ, ಬಿಕಾಸ್ ಅದ್ರ ಮಸಾಲ ಎಲ್ಲ ಹೆಂಗಿದೆ ಅಂತ ಹೇಳ್ಬಿಟ್ಟು ಹಂಗೆ ತಿಂದರೆ ಗೊತ್ತಾಗೋದು. ಹಂಗಾಗಿ ತವಾ ಫ್ರೈ ಅಂತೂ ಸೂಪರಾಗಿದೆ. ಮತ್ತು ಒಳಗಡೆ ಫುಲ್ಲು ಕ್ಲೀನಾಗಿ ಬೆಂದಿದೆ. ಮಸಾಲನೂ ಅಷ್ಟೇ ಫುಲ್ಲು ಮ್ಯಾರಿನೇಟ್, ತುಂಬ ಹೊತ್ತು ಮ್ಯಾರಿನೇಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಫುಲ್ಲು ಉಪ್ಪು ಖಾರ ಎಲ್ಲ ಕ್ಲೀನಾಗಿ ಇಳ್ಕೊಂಡಿದೆ. ಸೊ ನಮಗೆ ತುಂಬ ಸ್ಪೈಸಿ ಅಂತ ಅನಿಸಲ್ಲ, ಸೂಪರಾಗಿದೆ ಮಾತ್ರ ಟೇಸ್ಟು. ಮಸಾಲ ಅಂತೂ ಅಲ್ಟಿಮೇಟ್. ಸೊ ಇವಾಗ ನಾನು ಇಲ್ಲಿ ಒಂದು ಚಟ್ನಿ ಕೊಟ್ಟಿದ್ದಾರೆ, ಫುಲ್ ಗ್ರೀನ್ ಇಲ್ಲ, ಅದು ಒಂಥರ ಡಿಫ್ರೆಂಟಾಗಿದೆ. ಸೊ ಚಟ್ನಿ ಜೊತೆ ತಿನ್ಬಿಟ್ಟು ನೋಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು. ಚಟ್ನಿ ಮೇ ಬಿ ಸ್ಪೈಸಿ ಇರ್ಬೋದು, ತಿನ್ನೋಣ. ಚಟ್ನಿ ಅಂತೂ ಸಿಕ್ಕಾಬಟ್ಟೆ ಸ್ಪೈಸಿ ಇದೆ. ಅದು ಗ್ರೀನ್ ಚಿಲ್ಲಿದು ಸ್ಪೈಸಿ ಗೊತ್ತಾಗ್ತಿದೆ. ಮೇ ಬಿ ಗ್ರೀನ್ ಚಿಲ್ಲಿ ಮತ್ತು ಸ್ವಲ್ಪ ಕೋರಿಯಂಡರ್, ಪುದೀನ ಎಲ್ಲ ಹಾಕಿ ಮಾಡಿದ್ದಾರೆ. ಟೇಸ್ಟ್ ಅಂತೂ ಚಟ್ನಿ ಜೊತೆ ಸೂಪರಾಗಿದೆ. ನೀವೇನಾದರೂ ಸ್ಪೈಸಿ ಲವರ್ಸ್ ಆಗಿದ್ದರೆ ಈ ಚಟ್ನಿ ಜೊತೆ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ. ನಿಮ್ಗೆ ಎಕ್ಸ್ಟ್ರಾ ಏನಾದರೂ ಸ್ಪೈಸಿ ಬೇಕಂತ ಹೇಳ್ತಿದ್ರೆ ಈ ಗ್ರೀನ್ ಚಟ್ನಿನ ಇದ್ರ ಮೇಲೆ ಚೌರಿಸ್ಬಿಟ್ಟು ಒಂದು ಸಲ ತವಾ ಫ್ರೈ ಮಾಡಿಸ್ಕೊಂಡು ತಿನ್ಬೋದು, ಜಾಸ್ತಿ ಖಾರ ಬೇಕನ್ಸಿದ್ರೆ. ಫಿಶ್ಶು ನಿಮಗೆ ಅಷ್ಟೊಂದು ಖಾರ ಇಲ್ಲ, ಸೂಪರಾಗಿದೆ. ಒಳಗಡೆ ಅಂತೂ ಫುಲ್ಲು ಬೆಂದೋಗ್ಬಿಟ್ಟಿದೆ, ಫುಲ್ಲು ಬೆಂದಿದೆ ನೋಡಿ, ಸಾಫ್ಟಾಗಿ ಬೆಂದಿದೆ. ಮತ್ತು ಮೀಟು ಅಷ್ಟೇ ತುಂಬ ಜಾಸ್ತಿ ಇದೆ. ನಿಮಗೆ ಇದು ಚಿಕ್ಕ ಬಂಗಡೆ ಫಿಶ್ ಅಲ್ಲ, ಸ್ವಲ್ಪ ದೊಡ್ಡದಿರೋದ್ರಿಂದ ಮೀಟು ಅಷ್ಟೇ ಫುಲ್ ಚೆನ್ನಾಗಿದೆ. ತಿನ್ನೋಕ್ಕೊಂದು ಚೆನ್ನಾಗಿ ಸಿಗುತ್ತೆ ನಮಗೆ ಈ ಥರ ದೊಡ್ಡ ಫಿಶ್ ಆದರೆ. ಆಗಿದೆ ಮಾತ್ರ, ತುಂಬ ಇಷ್ಟ ಆಯ್ತು ನನಗೆ ಬಂಗಡೆ ಫ್ರೈ. ಸೊ ಇವಾಗ ಹಂಗೆ ತಿಂದ್ವಿ, ಚಟ್ನಿ ಜೊತೆ ತಿಂದ್ವಿ. ಇವಾಗ ನಿಂಬೆಹಣ್ಣು ಹಾಕೊಂಡು ತಿಂದರೆ ಇನ್ನೂ ಸೂಪರಾಗಿರುತ್ತೆ ಟೇಸ್ಟು. ಸೊ ನಿಂಬೆಹಣ್ಣು ಹಾಕೊಂಡು ತಿನ್ಬಿಡೋಣ. ನಿಂಬೆಹಣ್ಣೆಲ್ಲ ಎಲ್ಲ ಕಡೆ ಹೋಗ್ಬಿಡ್ತು. ನಿಂಬೆಹಣ್ಣು ಹಾಕೊಂಡು ತಿಂದರೆ ಸೂಪರಾಗಿದೆ. ನಿಮ್ಗೆ ಹೆಂಗಂದರೆ ಅದು ಕ್ಲೀನಾಗಿ ರೋಸ್ಟ್ ಆಗಿರೋದ್ರಿಂದ ಫಸ್ಟು ತಿಂದ ತಕ್ಷಣ ಒಂಥರ ಕುರುಮ್ ಅಂತ ಸೌಂಡ್ ಬರುತ್ತೆ, ಕ್ರಿಸ್ಪಿನೆಸ್ ಮೇಲ್ಗಡೆದು, ಒಳಗಡೆ ಫುಲ್ ಸಾಫ್ಟು. ಟೇಸ್ಟ್ ಅಂತೂ ಅದ್ಭುತವಾಗಿದೆ. ನಂಗೆ ಮೇಯ್ನ್ ಇಲ್ಲಿ ಇಷ್ಟ ಆಗಿದೆ ಏನಂದರೆ ಈ ಬಾಂಗ್ಡೆ ಫಿಶ್ಶು ಸ್ವಲ್ಪ ದೊಡ್ಡದಿರೋದ್ರಿಂದ ಮೀಟು ಸಖತ್ತಾಗಿ ಸಿಗ್ತಿದೆ ನಮಗೆ ಒಂದೊಂದು ಬೈಟ್ಗೂ. ಅದು ತುಂಬ ಇಷ್ಟ ಆಯ್ತು ನನಗೆ. ಸೊ ಮಿಸ್ ಮಾಡಿದೆ. ಇಲ್ಲಿ ಬಾಂಗ್ಡೆ ತವಾ ಫ್ರೈನ ಟ್ರೈ ಮಾಡಿ, ಇಲ್ಲಿ ಸಖತ್ತಾಗಿದೆ.
ಸೊ ಇವಾಗ ನಾನಿಲ್ಲಿ ರೆಗ್ಯುಲರ್ ಆಗಿ ಬರೋರನ್ನ ಮಾತಾಡ್ಸೋಣ ಅಂತ ಇಲ್ಲಿ ಬಂದಿದ್ದೀನಿ. ಅವರು ಫಿಶ್ ತಿಂತಾ ಇದ್ದಾರೆ, ಮಧ್ಯೆ ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ, ಸಾರಿ ಮೇಡಮ್. ನಿಮ್ಮ ಹೆಸರು? ಕೀರ್ತಿ. ಓಕೆ, ನೀವು ಇಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇರ್ತೀರಾ? ಹಾಂ ಹೌದು. ಓಕೆ, ನಿಮಗೆ ಯಾವ ಫಿಶ್ ಇಷ್ಟ ಇಲ್ಲಿ? ನಂಗೆ ಬಾಂಗ್ಡಾ ಫ್ರೈ ಇಷ್ಟ. ಓಕೆ, ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಲೈಕ್ ಆಲ್ಮೋಸ್ಟ್ ಲೈಕ್ 1 ಇಯರಿಂದ. 1 ಇಯರಿಂದ. ಅಂದರೆ ನಿಮಗೆ ಇಲ್ಲಿ ಏನು ಇಷ್ಟ ಆಗುತ್ತೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ? ಏನು ಇಷ್ಟ ಇಲ್ಲಿ? ನಂಗೆ ಆಲ್ವೇಸ್ ಮಸಾಲ ಲೈಟಾಗಿರಬೇಕು. ಇಲ್ಲಿ ಮಸಾಲ ಲೈಟಾಗಿ ಚೆನ್ನಾಗಿದೆ ಮತ್ತು ಫಿಶ್ ಕೂಡ ಆಲ್ವೇಸ್ ಫ್ರೆಶ್ ಇರುತ್ತೆ. ಹಾಂ, ಓಕೆ, ಹಾಗಾಗಿ ಇಷ್ಟ. ಓಕೆ ಮೇಡಮ್, ಎಂಜಾಯ್ ಮಾಡಿ. ಸಾರಿ ಫಾರ್ ಡಿಸ್ಟರ್ಬಿಂಗ್. ಥ್ಯಾಂಕ್ ಯು. ನೆಕ್ಸ್ಟು ನಾನಿಲ್ಲಿ ಜಿಲೇಬಿ ತೊಗೊಂಡಿದ್ದೀನಿ. ಜಿಲೇಬಿ ಸ್ವೀಟ್ ಜಿಲೇಬಿ ಅಲ್ಲ, ಜಿಲೇಬಿ ಫಿಶ್ ತೊಗೊಂಡಿದ್ದೀನಿ. ಪರ್ಸ್ನಲಿ ನನಗೆ ಜಿಲೇಬಿ ಅಂದರೆ ತುಂಬ ಇಷ್ಟ. ಸೊ ಹೋಗ್ತಾ ಜಿಲೇಬಿ ತಿನ್ಕೊಂಡು ಹೋಗ್ತೀನಿ. ಸದ್ಯಕ್ಕೆ ಇಲ್ಲಿ ಜಿಲೇಬಿ ಫಿಶ್ ತಿನ್ನೋಣ ಬನ್ನಿ. ಸೊ ಕ್ಲೀನಾಗಿ ರೋಸ್ಟ್ ಆಗಿದೆ, ಡುಮ್ಮ ಇದೆ ಸ್ವಲ್ಪ ಫಿಶ್ಶು. ಸೊ ಮೀಟ್ ಅಂತೂ ಸಖತ್ತಾಗಿ ಕಾಣಿಸ್ತಿದೆ. ಮುಟ್ಟಿದ ತಕ್ಷಣ ಒಂಥರ ಬೆಣ್ಣೆ ಮುಡ್ತಂಗೆ ಆಗ್ತಿದೆ, ಅಷ್ಟು ಸಾಫ್ಟ್ ಇದೆ ಇದು. ನೋಡು, ಫುಲ್ಲು ವೈಟ್ ಬೆಣ್ಣೆ ಥರ ಇದೆ, ಸಖತ್ ಸಾಫ್ಟ್ ಇದೆ. ಮೇಲೆಲ್ಲ ಕ್ಲೀನಾಗಿ ರೋಸ್ಟ್ ಆಗಿದೆ. ಸೊ ಹಂಗೆ ತಿನ್ಬಿಟ್ಟು ನೋಡ್ತೀನಿ ಹೆಂಗಿದೆ ಅಂತ. ಇದು ಅಷ್ಟೇ ಟೇಸ್ಟ್ ಸೂಪರಾಗಿದೆ. ನಿಮಗೆ ಖಾರ ಅಂತ ಅನ್ಸಲ್ಲ, ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸುತ್ತೆ. ಇನ್ನೊಂದು ಏನಂದರೆ, ನನಗೆ ಈ ಮೀಟ್ ತಿಂದಾಗ ಏನು ಅನ್ನಿಸ್ತಂದರೆ, ನಾವೀಗ ಎಗ್ ವೈಟ್ ತಿಂತೀವಲ್ಲ, ಅಂದರೆ ಒಂಥರ ಆ ಥರ ಫೀಲ್ ಆಗ್ತಿದೆ ನನಗೆ. ಬಟ್ ಚೆನ್ನಾಗಿದೆ, ವೆರಿ ನೈಸ್. ಸೊ ಇವಾಗ ಇದ್ರ ಜೊತೆ ನಾನು ಈ ಚಟ್ನಿ ಕೊಟ್ಟಿದ್ದಾರಲ್ಲ ಅದ್ರ ಜೊತೆ ತಿಂತೀನಿ. ಇದು ಏನು ಖಾರ ಇಲ್ಲ ಅಷ್ಟು, ನಿಮಗೆ ಮೈಲ್ಡಾಗಿದೆ. ಫುಲ್ಲು ನೋಡೋಕ್ಕಂತೂ ಎಗ್ ವೈಟ್ ಥರನೇ ಇದೆ ಇದು. ಸೊ ಚಟ್ನಿ ಹಚ್ಕೊಂಡು ತಿನ್ನೋದು. ಇವಾಗ ಫುಲ್ಲು ಚಟ್ನಿ ಹತ್ಕೊಂಡಿದ್ದೀನಿ. ಚಟ್ನಿ ಜೊತೆ ತಿಂದರೆ ಫುಲ್ಲು ಸ್ಪೈಸಿ ಇದೆ. ಮತ್ತು ನನಗೆ ಸ್ವಲ್ಪ ಅದು ಹುಣಸೆಹಣ್ಣು, ಹಸಿಮೆಣ್ಸಿನ್ಕಾಯಿ, ಪುದೀನ, ಗ್ರೀನ್ ಇದು ಕೊತ್ತಂಬರಿ ಎಲ್ಲ ಹಾಕಿದ್ದಾರೆ. ಅದು ಹುಳಿ ನಂಗೆ ಸ್ವಲ್ಪ ಜಾಸ್ತಿ ಗೊತ್ತಾಗ್ತಿದೆ. ಹುಳಿ ಮತ್ತು ಖಾರ ಜಾಸ್ತಿ ಇದೆ ಚಟ್ನಿಲಲ್ಲಿ. ಸೂಪರಾಗಿದೆ ಮಾತ್ರ. ಈ ಫಿಶ್ ನಂಗೆ ತುಂಬ ಇಷ್ಟ ಆಯಿತು. ಅಂದರೆ ನಮಗೆ ಫಿಶ್ ಅಂತ ಅನ್ಸೋದೇ ಇಲ್ಲ. ಈ ಎಗ್ ತಿನ್ನೋರು ತಿನ್ಬಿಡ್ಬೋದು ಬೇಕಾದರೆ, ಆ ಥರ ಇದೆ ಈ ಮೀನು. ಈ ಮಸಾಲ ಅಂತೂ ಸೂಪರಾಗಿದೆ. ನನಗೆ ನೋಡಿ ಇಲ್ಲಿ ಕ್ಲೀನಾಗಿ ಎಷ್ಟು ಅಂಟಬೇಕೋ ಮಸಾಲ ಅಷ್ಟೇ ಅಂಟಿದೆ, ಒಂದು ಲೇಯರು. ಅದೂ ನಿಮಗೆ ತವ ಮೇಲೆ ಕ್ಲೀನಾಗಿ ರೋಸ್ಟ್ ಆಗಿದೆ, ಸಖತ್ ಮಾತ್ರ. ನನಗೆ ಇಲ್ಲಿ ಮೇಯ್ನ್ ಆವಾಗಲೇ ನಾನು ಹೇಳ್ದಂಗೆ ಇಷ್ಟ ಆಗಿದ್ದು ಮೀಟು. ಫಿಶ್ಶು ಒಂಥರ ಸೈಜು ಚೆನ್ನಾಗಿರೋದ್ರಿಂದ ಮೀಟ್ ಅಂತೂ ಸೂಪರಾಗಿದೆ. ಸೊ ಇವಾಗ ಇದನ್ನ ತಿನ್ಬಿಟ್ಟು ನಾನು ನಿಮಗೆ ಆಮೇಲೆ ಸಿಗ್ತೀನಿ, ಯಾವ ಫಿಶ್ ತೊಗೊತೀನಿ ಅಂತ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್. ತುಂಬ ಜನ ಇಲ್ಲಿ ರೆಗ್ಯುಲರಾಗಿ ಬಂದು ಫಿಶ್ ಎಂಜಾಯ್ ಮಾಡ್ತಾ ಇರ್ತಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್, ನಿಮ್ಮ ಹೆಸರು? ಸಂತೋಷ್ ಅಂತ. ಓಕೆ, ನೀವು ಇಲ್ಲಿ ರೆಗ್ಯುಲರಾಗಿ ಬರ್ತಾ ಇರ್ತೀರಾ? ಬರ್ತಾ ಇರ್ತೀವಿ, ವೀಕ್ಲಿ ಟ್ವೈಸ್. ನಿಮ್ಗೆ ಏನು ಇಷ್ಟ ಇಲ್ಲಿ? ಇಲ್ಲಿ ಬಾಂಗ್ಡೆ ಚೆನ್ನಾಗಿರುತ್ತೆ. ಓಕೆ. ಮತ್ತು ಅಂಜಲ್, ಜಿಲೇಬಿ. ಓಕೆ. ಅಂದರೆ ನಿಮಗೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಯಾಕೆ ಟೇಸ್ಟ್ ಸ್ವಲ್ಪ ನೀಟ್ನೆಸ್ ಇದೆ, ನೀಟಾಗಿ ಮಾಡ್ತಾರೆ. ಸೊ ಸರ್ವ್ ಕೂಡ ನೀಟಾಗಿ ಮಾಡ್ತಾರೆ. ಸೊ ಈ ಚಟ್ನಿ ರೆಸಿಪಿ ಚೆನ್ನಾಗಿದೆ. ಒಂಥರ ಚಟ್ನಿ ಡಿಫ್ರೆಂಟ್ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು. ಎಂಜಾಯ್ ಮಾಡಿ. ನೆಕ್ಸ್ಟು ಇನ್ನೊಂದು ಫಿಶ್ ತೊಗೊಂಡಿದ್ದೀನಿ. ಇದ್ರ ಹೆಸರು ಶಂಕರ ಅಂತೆ. ನಾನಂತೂ ಫಸ್ಟ್ ಟೈಮ್ ಕೇಳ್ತಿರೋದು ಇದು ಶಂಕರ ಅಂತ. ಸೊ ನೀವೇನಾದರೂ ಆಲ್ರೆಡಿ ಹೆಸರು ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಪಕ್ಕದ ಮನೆ ಶಂಕರ ಅಲ್ಲ, ಫಿಶ್ ಶಂಕರ. ತಿನ್ನೋಣ. ನೋಡೋ ಫುಲ್ ಬಿಸಿ ಇದೆ. ಓ ಮೈ ಗಾಡ್, ಓ ಸೂಪರಾಗಿದೆ ಮಾತ್ರ. ಕ್ಲೀನಾಗಿ ಬೆಂದಿದೆ, ಮೇಲೆಲ್ಲ ಫುಲ್ಲು ಕ್ರಿಸ್ಪಿ. ಇವೆಲ್ಲ ಕೆಲವು ಹೆಂಗಂದರೆ ಫಿಶ್ಗಳು ನೋಡೋಕೆ ಒಂದೇ ಥರ ಕಾಣುತ್ತೆ, ಬಟ್ ಏನಂದರೆ ಹೆಸರು ಬೇರೆ ಬೇರೆ ಇರುತ್ತೆ ಆ ಥರ. ಇದಕ್ಕೆ ನಾನು ಹಂಗೆ ತಿಂತೀನಿ ಫಸ್ಟು. ಈ ಫಿಶ್ ಅಷ್ಟೇ ಚೆನ್ನಾಗಿದೆ, ಬಟ್ ನನಗೆ ಏನು ಅನ್ನಿಸ್ತಿದೆ ಅಂದರೆ ಸ್ವಲ್ಪ ಮುಳ್ಳು ಜಾಸ್ತಿ ಇದೆ ಇದು. ನಮಗೆ ಬಾಂಗ್ಡೆಗೆ ಮತ್ತು ಬೇರೆ ಫಿಶ್ಗೆಲ್ಲ ಕಂಪೇರ್ ಮಾಡಿದ್ರೆ ಮೇಲೇ ಮುಳ್ಳು ಸಿಕ್ಕಿದೆ, ಮುಳ್ಳು ಜಾಸ್ತಿ ಇದೆ ಇದು. ಬಟ್ ಟೇಸ್ಟ್ ವೈಸ್ ಸೂಪರಾಗಿದೆ. ಫುಲ್ಲು ರೋಸ್ಟ್ ಆಗಿ ಕ್ರಿಸ್ಪಿಯಾಗಿದೆ. ಬಟ್ ಸ್ವಲ್ಪ ನೋಡ್ಕೊಂಡು ತಿನ್ಬೇಕು ನೀವು. ಮುಳ್ಳು ಜಾಸ್ತಿ ಇರೋದ್ರಿಂದ ಒಂದೊಂದು ಬೈಟ್ಗೂ 4 ಮುಳ್ಳು ಸಿಗ್ತಾ ಇರುತ್ತೆ. ನೈಸ್. ನೆಕ್ಸ್ಟ್ ಇಲ್ಲಿ ಪ್ರಾನ್ಸ್ ತೊಗೊಂಡಿದ್ದೀವಿ ಒಂದು ಪ್ಲೇಟು. ನಾನು ಪ್ರಾನ್ಸ್ ತಿನ್ನಲ್ಲ. ಸೊ ನನ್ನ ಫ್ರೆಂಡ್ ಮೀನು ಇದ್ದಾರೆ, ಅವರು ತಿನ್ಬಿಟ್ಟು ಹೇಳ್ತಾರೆ ಹೆಂಗಿದೆ ಅಂತ ಹೇಳ್ಬಿಟ್ಟು. ಹೆಂಗಿದೆ ಮೀನು? ಚೆನ್ನಾಗಿದೆಯಾ? ಅವಸಮಾಗಿದೆ, ಕ್ರಿಸ್ಪಿ. ಓಕೆ, ಚೆನ್ನಾಗಿ ಬೇಯಿಸೋನೆ. ಒಳಗಡೆನೂ ಸ್ಟಫ್ ಎಲ್ಲ ಇಳ್ದಿದೆ ಅನ್ಸುತ್ತೆ. ಟ್ರೈ ಮಾಡಿ ನೋಡ್ತೀನಿ. ಓಕೆ, ಜ್ಯೂಸಿ ಆಗಿದೆ.
ಟ್ರೈ ಮಾಡಿ ನೀವು ಒಂದ್ಸಲ. ಬೇಡ ಅಂದರೆ ಸ್ಮೆಲ್ ಏನಿಲ್ವಾ? ಓಕೆ ನೋಡಿ, ಪ್ರಾನ್ಸ್ ಅಷ್ಟೇ ಸಕ್ಕತ್ತಾಗಿದೆಯಂತೆ. ಸೊ ನೀವು ಬಂದರೆ ಇಲ್ಲಿ ಪ್ರಾನ್ಸ್ ಕೂಡ ಟ್ರೈ ಮಾಡೋದು ಮರಿಬೇಡಿ, ತುಂಬ ಚೆನ್ನಾಗಿರುತ್ತಂತೆ. ಥ್ಯಾಂಕ್ ಯು. ಸೊ ಇವಾಗ ಇಲ್ಲಿ ನಮ್ಮ ಜೊತೆ ರಾಜ್ ತವಾ ಫಿಶ್ ಫ್ರೈ ಓನರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅವರೊಬ್ಬರೇ ಇರೋದ್ರಿಂದ ಸ್ವಲ್ಪ ಅವ್ರಿಗೆ ತುಂಬ ಬ್ಯುಸಿ ಇದ್ದಾರೆ. ಆ ಗ್ಯಾಪಲ್ಲಿ 1-2 ಮಿನಿಟ್ಸ್ ಮಾತಾಡಿಸ್ಬಿಡ್ತೀನಿ. ಹಾಯ್ ಸರ್, ನಿಮ್ಮ ಹೆಸರು? ನನ್ನ ಸರ್ ಭರತ್ ಅಂದ್ಬಿಟ್ಟು. ಓಕೆ, ಇದು ಯಾವಾಗ ಸ್ಟಾರ್ಟ್ ಮಾಡಿದ್ದು ರಾಜ್ ತವಾ? ಆಲ್ಮೋಸ್ಟ್ ಒನ್ ಇಯರ್ ಆಯಿತು. 1 ಇಯರ್ ಆಯಿತಾ? ಹಾಂ. ಮತ್ತು ಇದು ಟೈಮಿಂಗ್ಸ್ ಎಲ್ಲ ಹೆಂಗೆ? ಟೈಮಿಂಗ್ಸು ಈವ್ನಿಂಗು 6 to 10. ಈವ್ನಿಂಗ್ ಮಾತ್ರ ಓಪನ್? ಈವ್ನಿಂಗ್ ಮಾತ್ರ. ಓಕೆ, ರಜಾ ಇದೆಯಾ ಇವತ್ತಾದರೂ? ಮಂಡೇ ಮಾತ್ರ ರಜೆ. ಮಂಡೇ ರಜೆ. ಓಕೆ, ತುಂಬ ಘಾಟ್ ಬರ್ತಿದೆ. ಸ್ವಲ್ಪ ಇದು ಸೌದೆ ಒಲೆದಲ್ವಾ, ಹೊಗೆ ಬರ್ತಾ ಇರುತ್ತೆ. ಮತ್ತು ಫಿಶು ನಾವು ತಿಂದು ನೋಡಿದ್ವಿ, ಫುಲ್ಲು ಫ್ರೆಶ್ ಆಗಿ ಸಕ್ಕತ್ತಾಗಿತ್ತು. ಎಲ್ಲಿಂದ ತರಿಸ್ತೀರಾ ನೀವು ಫಿಶ್? ಇದು ಬಂದ್ಬಿಟ್ಟು ಫ್ರೆಶ್ ಬಂದ್ಬಿಟ್ಟು ಕೃಷ್ಣಗಿರಿಯಿಂದ ಬರುತ್ತೆ. ಓಕೆ, ಆಮೇಲೆ ಫ್ರೆಶ್ ಎಲ್ಲಿರುತ್ತೆ ಅಲ್ಲೆಲ್ಲಿ ಹುಡ್ಕೊಂಡು ಹೋಗ್ತಾ ಇರ್ತೀವಿ ನಾವು. ಅಂದರೆ ಎವ್ರಿ ಡೇ ತೊಗೊತೀರಾ? ಎವ್ರಿ ಡೇನೆ ಮಾರ್ನಿಂಗ್ ಹೋಗಿ ಮಾರ್ನಿಂಗ್ 6 o'clock ಹೋಗ್ತೀನಿ. ಓಕೆ, ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಕೊಂಬರೋದು ಈವ್ನಿಂಗ್ ಸ್ಟಾರ್ಟ್ ಮಾಡ್ತೀನಿ. ಅದೇ ಫಿಶು ನಮ್ಗೆ ತಿಂದಾಗ್ಲೂ ಒಂಥರ ಸ್ಮೆಲ್ ಇರಲಿಲ್ಲ, ತುಂಬ ಕ್ಲೀನಾಗಿ ವಾಶ್ ಮಾಡಿದ್ರಿ ಅಂತ ಅನ್ಸುತ್ತೆ. ಓಕೆ, ಫಸ್ಟ್ ಕ್ಲೀನಿಂಗ್ ಮೇಯ್ನು, ಆಮೇಲೆ ಮಸಾಲ ಅದು ಕೊಟ್ಟರೆ ಜನ ಬರ್ತಾರೆ. ಮ್ಯಾರಿನೇಟ್ ಎಷ್ಟೊತ್ತು ಮಾಡ್ತೀರಾ ಅದು? ಏನಕ್ಕಂದರೆ ನಾವು ಫಿಶ್ ತಿಂದಾಗ ಫುಲ್ಲು ಮಸಾಲ ಎಲ್ಲ ಅಂಟಿತ್ತು ಕ್ಲೀನಾಗೆ. ಸೊ ಎಷ್ಟೊತ್ತು ಮ್ಯಾರಿನೇಟ್ ಮಾಡ್ತೀರಾ? ಇದು ನಾವು ಒಂದು 3 hours. ಓಕೆ, ಒಂದು 3 ಅವರ್ ಮುಂಚೆ. 3 hours ಮುಂಚೆ ರೆಡಿ ಮಾಡಿ ಮಸಾಲೆ ಎಲ್ಲ ರೆಡಿ ಮಾಡಿಬಿಟ್ಟು ಹಾಕ್ಬಿಟ್ರೆ ಒಂದು 3 hour ನಡೀತಾ ಇರುತ್ತೆ. ಓಕೆ, ಫಿಶು ಪ್ರಾನ್ಸ್ ಬಿಟ್ಟು ಬೇರೆ ಏನಾದರೂ ಸಿಗುತ್ತಾ? ಇಲ್ಲಿ ಬರೀ ಫಿಶ್ ಐಟಮ್ಗಳೇ ಸ್ವಲ್ಪ ವೆರೈಟಿ ಇದೆ. ಜಿಲೇಬಿ ಇದೆ, ಬಾಂಗ್ಡಾ ಇದೆ, ಓಕೆ, ಆಮೇಲೆ ರೂಪ್ಸನ್ ಪಾಂಪ್ಲೆಟ್ ಸ್ಲೈಸ್ ಇದೆ, ಅಂಜಲ್ ಇದೆ, ಆಮೇಲೆ ಫ್ರಾನ್ಸು, ಮತ್ತಿ, ಆಮೇಲೆ ಒಂದೊಂದು ಟೈಮು ಏಡಿಕಾಯಿ ಹಾಕ್ತೀರಿ, ಓಕೆ. ಎಲ್ಲ ಹಾಕ್ತೀರಿ. ಮೈನ್ ಅಂದರೆ ಇಲ್ಲಿ ಫಿಶು ಜಾಸ್ತಿ. ಮೈನ್ ಫಿಶ್ ಐಟಮ್ ಇದೆ. ಓಕೆ, ಜನ ಯಾವುದನ್ನ ಜಾಸ್ತಿ ಇಷ್ಟಪಟ್ಟು ತಿನ್ನಕ್ಕೆ ಬರ್ತಾರೆ ಇಲ್ಲಿ? ಇವಾಗ ಅಲ್ಲಿ ಬಂದ್ಬಿಟ್ಟು ಜಿಲೇಬಿ ಜಾಸ್ತಿ ಹೋಯ್ತದೆ, ಜಿಲೇಬಿ ಬಾಂಗ್ಡಾ ಓಕೆ, ಅದೆರಡು ಜಾಸ್ತಿ ಹೋಯ್ತಾ ಇರುತ್ತೆ. ಓಕೆ. ಥ್ಯಾಂಕ್ ಯು ಸರ್. ಹಾಗೆ ಆಲ್ ದಿ ಬೆಸ್ಟ್. ನೀವು ಇವಾಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀರಾ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಬಿಸ್ನೆಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ, ರಾಜ್ ತವಾ ಫಿಶ್ ಫ್ರೈ ಟ್ರೈ ಮಾಡಿದ್ವಿ, ಎಲ್ಲ ಅಷ್ಟೇ ಸೂಪರಾಗಿತ್ತು. ಸೊ ಅವರು ಎವ್ರಿ ಡೇ ಇಲ್ಲಿ ಫಿಶ್ನ ತೊಗೊತಾರಂತೆ ಫ್ರೆಶ್ ಆಗಿ. ನಮಗೆ ತಿನ್ನಬೇಕಾದ್ರೆ ಅದು ಗೊತ್ತಾಗುತ್ತೆ, ಏನಕ್ಕಂದರೆ ಒಂಥರ ನಿಮಗೆ ಸ್ಮೆಲ್ ಆಗಿರ್ಬೋದು ಅಥವಾ ಅದೇನಾದರೂ ಫ್ರೀಸ್ ಮಾಡಿರೋ ಫಿಶ್ ಅಂತ ಅನ್ಸಲ್ಲ. ಫುಲ್ ಫ್ರೆಶ್ ಆಗಿ ಜ್ಯೂಸಿಯಾಗಿ ಸಕ್ಕತ್ತಾಗಿತ್ತು. ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ. ತುಂಬ ಕೈಂಡ್ ಆಫ್ ಫಿಶಸ್ ಸಿಗುತ್ತಿಲ್ಲಿ. ನಾವೊಂದು 3-4 ಥರದ್ದು ತಿಂದ್ವಿ, ಎಲ್ಲ ಅಷ್ಟೇ ಸೂಪರಾಗಿತ್ತು. ಸೊ ಮತ್ತು ನೀವೇನಾದರೂ ಫಿಶ್ ಲವರ್ಸ್ ಮತ್ತು ಪ್ರಾನ್ಸ್ ಲವರ್ಸ್ ಆಗಿದ್ದರೆ ಮಿಸ್ ಮಾಡದೆ ಇಲ್ಲಿ ವಿಸಿಟ್ ಮಾಡಿ. ಮಸಾಲನೂ ಅಷ್ಟೇ ಸೂಪರಾಗಿರುತ್ತೆ. ನನಗಂತೂ ಸಖತ್ ಇಷ್ಟ ಆಯಿತು. ಸದ್ಯಕ್ಕೆ ನಾನು ಈ ವಿಡಿಯೋನೇ ಇಲ್ಲ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಾನು ಇನ್ಸ್ಟಾಗ್ರಾಮ್ ID ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅದರಲ್ಲಿ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು. ಎವ್ರಿಡೇ ಅಪ್ಡೇಟ್ಸ್ ಆಗ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ನೆಕ್ಸ್ಟ್ ವ್ಲಾಗ್. ಬಾಯ್.